ಕುರಿಕಾಯಿ ದನಕಾಯಿ ಬಹಳ ಇಷ್ಟ ನಂಗೆ. ಒಂದು ಧ್ಯಾನ ಅದು. ಜೋಜೋ ಜಾರಿಗೆ ಕನ್ನಡ ಬರಲ್ಲ, ಚಂದ್ರುಗೆ ಮಲಯಾಳಂ ಬರಲ್ಲ, ಅದು. ಏನ್ ಕತೆ ಹೋಗ್ಸಿದ್ರು. ಕೆಲವೊಂದ್ ಕತೆಗಳು ಹಿಂಗೇನೋ ಅಂತ ಇರ್ತಾವೆ. ಸಿಕ್ಕಿದ್ರೆ ಅದು ಪೂರ್ತಿ ಬಿಡಿ ನಿಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಆ ತರದ್ದೇನೋ ಅನಿಸ್ತಾರೆ ಹೇಳಿದಾಗ. ನನಗೂ ಇಂಗ್ಲಿಷು ಬರಲ್ಲ, ಮಲಯಾಳಂ ಬರಲ್ಲ, ತಮಿಳು ಅರ್ಧ ಬರಲ್ಲ, ಕನ್ನಡ ಸ್ಪಷ್ಟ. ಓಕೆ, 3 ಜನ ಸೇಮ್ ಟು ಸೇಮ್ ಕನ್ಫರ್ಮ್. ಚಂದ್ರು ಮನಸಲ ಪರ್ಯಾಡ ಅಂತ ಹೇಳ್ತಾರೆ. ಅವ್ರಿಗೆ ಕಳ್ಸಿದ್ರೆ ಅವರು ಇಮಿಡಿಯೇಟ್ ಅಪ್ಪಾಜಿ, ಅಮ್ಮ, ಅಪ್ಪು ಸರ್ ಸಮೇತ ಎಲ್ಲರಿಗೂ ಪೋಸ್ಟರ್ ಡಿಸೈನ್ಸ್, ಲಗೇಜ್ ಅಂಡ್ ಲಗೇಜ್, ಒಂದು ಆಟೋ ಅಷ್ಟು ಆಗೋಷ್ಟು ಲಗೇಜ್. ಸರ್ ಆದ್ಮೇಲೆ ಇನ್ನ ನಮ್ ಏನ್ ಮಾಡೋಕಂತ ಗೊತ್ತಾಗ್ತಿಲ್ಲ. ಬನ್ನಿ ಸರ್ ಹೆಂಗ ಹೋಗಿ ಕೇಳಿ ಮೊನ್ನೆ ಹಾಕ್ ಮಾಡಿ ಅಂತ ಹೇಳಿದ್ರ ಆಗಲ್ಲ. ಇನ್ನೊಂದು ವರ್ಷ ಆಗುತ್ತೆ. ಕೊರೋನಾ ಬರುತ್ತೆ ಸರ್. ಅಷ್ಟೊತ್ತಿಗೆ ನನಗೂ ಒಂಥರ ಸುತ್ತಾಗಿರೋ ಸಣ್ಣ ಸೈಲೆನ್ಸ್ ಬೇಕು ಅನ್ಸ್ತಾ ಇರುತ್ತೆ. ಅದು ಕೆಟ್ಟದ್ದು ಬಂತ ಒಳ್ಳೇದಕ್ಕೆ ಅಂತ ಗೊತ್ತಿಲ್ಲ. ಅಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟಿರ್ತೀವಿ. ಮದುವೆ ಬೇರೆ ಆಗಿರ್ತೇವೆ ಹೊಸ್ದಾಗಿ. ಆ ಟೈಮಲ್ಲಿ ನಿಜ ನನಗೆ ಹೊಸ್ದಾಗಿ ಮದುವೆ ಆದಾಗ ಹಣ ಎಲ್ಲ ವಿನಯ್ ಸಾರು, ಅಮ್ಮ ಎಲ್ಲ ಹೇಳಿ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ. ವಿನಯ್ ಸರ್ ಬರೀ ನನ್ನ ಜೊತೆ ಇದೀನಿಂದ ಅಲ್ಲ, ನನ್ನ ಆರ್ಥಿಕ ಸಹಾಯ ಎಲ್ಲ ಅವಾಗ ಮಾಡಿದ್ದಾರೆ. ತುಂಬಾ ಡೈರೆಕ್ಟ್ರು ಈ ಕತೆ ಈ ಸ್ಕ್ರಿಪ್ಟ್ ನನ್ನ ನಂಬಿ ಕಾಪಾಡ್ಕೊಂಡಿದ್ದಾರೆ. ಅವರು ನನ್ನ ಕೈ ಜೋಡಿಸ್ಕೊಂಡು ಹೋಗಿದ್ದಾರೆ. ಮಾತಿಗೆ ಹೇಳೋದು ಬೇರೆ, ಅದ್ರ ಜೊತೆಲಿ ನಿಲ್ಲೋದು ಬೇರೆ. ಅವ್ರು ನನ್ನ ಜೊತೆಗೆ ನಿಂತಿದ್ದಾರೆ, ಅದನ್ನ ಪ್ರೂವ್ ಮಾಡಿದ್ರು. ಅದು ನಂಬಿಕೆ ಇತ್ತು ನಮ್ಗೆ. ತುಂಬಾ ಖುಷಿ. ಒಂಚೂರು ನನ್ ಕಷ್ಟ ಇದೆ ಅಂತ ಗೊತ್ತಾದ ಸಾಕು, ನೆಕ್ಸ್ಟ್ ಮಾತು ಕೇಳ್ದಂಗೆ ರಪ್ಪ ಅಂತ. ಅಷ್ಟು ದೊಡ್ಡ ಗುಣ. ಅದಾದ್ಮೇಲೆ ಕೊರೋನಾ ಆದ್ಮೇಲೆ ನಾವು ಊರಿಗೆ ಬಂದ್ಬಿಟ್ಟೆ. ಊರಿಗೆ ಬಂದಾಗ ಏನ್ ಮಾಡಕ್ ಅಂತ ಗೊತ್ತಿಲ್ಲ. ಎಲ್ಲರಂಗೆ ನಾವು ಟೈಮ್ ಇದು ಮಾಡ್ತಿದ್ದೆ ಆರಾಮಾಗಿ. ಸೊ ನಿಜವಾದ ಸೈಲೆನ್ಸ್ ಸಿಕ್ಕಿದ್ದೆ ಅವಾಗ. ಆಗ ಊರು ಎಷ್ಟು ದಿವಸ ಆಯ್ತು. ಡೈಲಿ ಬೆಳಿಗ್ಗೆ ಒಳ್ಳೊಳ್ಳೆ ಊಟ, ಮತ್ತು ಫ್ರೆಂಡ್ ಮನೆಗಳ ಊಟ, ಅವ್ರ ಮನೆಗೆ ಅಂತೀನಿ ಬಿಡಿ, ಇವ್ರ ಮನೆಗೆ ಅಂತೀನಿ, ಆ ಥರ ಟೈಮ್ ಹೋಗ್ತಾನೇ ಇತ್ತು. ತುಂಬಾ ಟ್ರಾಜಿಡಿಗಳು ನೋವು ತರ್ತಾ ಇದ್ದು. ಇದು ಫಸ್ಟ್ ಕೊರೋನಾ ಹಿಂಗೆ ಹೋಯ್ತು. ಸೆಕೆಂಡ್ ಕೊರೋನಾನು ಹಂಗೆ ಇನ್ನೇನು ಓಪನ್ ಮಾಡೋದು ಮತ್ತೆ ಕ್ಲೋಸ್ ಮಾಡೋದು. ಸೊ ಆ ಟೈಮಲ್ಲಿ ಒಂದಷ್ಟು ಸಿನಿಮಾಗಳದ್ದು ಟೀಸರ್ ಗೀಸರ್ ಬಿಡೋ ಥರದ್ದೆಲ್ಲ ಅದು ನಮ್ಮ ಪ್ರೊಡ್ಯೂಸರ್ ಸರ್ ಈ ಥರ ಟೀಸರ್ ಬಿಡೋದಕ್ಕಂತ ವಿನಯ್ ಸರ್ ಹೇಳಿದ್ರು. ವಿನಯ್ ಸರ್ ಟೀಸರ್ ಬಿಟ್ಬಿಡೋಣ ಚಂದ್ರ ಅವ್ರೆ. ಓಕೆ, ಬರ್ತ್ಡೇ ಇತ್ತು ವಿನಯ್ ಸರ್. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಎಡಿಟರ್ ಮನುಗೆ ಹೇಳ್ದೆ. ಹಿಂಗೆ ಮನು ಈ ಥರ ವಿನಯ್ ಸರ್ ಹೇಳಿದರೆ ಟೀಸರ್ ಕಟ್ ಮಾಡ್ಬೇಕಂತ ಕಣೋ, ಏನಕ್ಕೆ ಮಾಡೋಕ್ಕಾಗತ್ತ ಅಂತ. ಏನು ಸರ್ ನೀವು ಹೇಳಿ ಯಾವ ಥರ ಬೇಕು ಅಂತ ಒಂದಷ್ಟು ಐಡಿಯಾ ಹೇಳಿದೆ. ಸರ್ ಈ ಐಡಿಯಾ ಚೆನ್ನಾಗಿದೆ, ನಾ ಮಾಡ್ತೀನಿ, ಕಟ್ ಮಾಡ್ತೀನಿ. ಸರ್ ಏನು ಮಾಡ್ತಿದ್ದೀರಾ? ಕುರಿ ಕಾಯ್ತಿದ್ದೀನಿ ಕಣ. ಅಂದರೆ ಕೊರೋನಾ ಏನೋ ಕುರಿ ಕಾಯ್ಬೇಕು ಅಂತ ಅನ್ಸಿತ್ತು. ಅವತ್ತೇನೋ ಕುರಿ ತುಂಬಾ ದಿವಸ ಆಯ್ತು ಕುರಿ ಕಾಯೋದು ದನ ಕಾಯೋದು ಬಹಳ ಇಷ್ಟ ನಂಗೆ. ಒಂದು ಧ್ಯಾನ ಅದು. ನನ್ನ ಪ್ರಕಾರ ಕುರಿ ಕಾಯೋದು ದನ ಕಾಯೋದು ಧ್ಯಾನ, ಅದು ಸಖತ್ತಾಗಿ ಅನ್ಸ್ತು ನನಗೆ. ಸೊ ಆ ಟೈಮಲ್ಲಿ ನನ್ಗೆ ತುಂಬಾ ಹಣದ ಪ್ರಾಬ್ಲಮ್, ಸಿನಿಮಾ ನಿಂತಿದೆ, ಹೊಸ್ದಾಗಿ ಮದುವೆ ಆಗಿದೆ, ಈ ಥರದ್ದು ಏನೇನೇನು ಒದ್ದಾಟಗಳು ಇರ್ಬೇಕಾದ್ರೆ ಅವನು ಈ ಪ್ರಶ್ನೆ ಕೇಳಿದ. ಸರ್ ನಿಮ್ಗೆ ಈ ಸಿಚುವೇಶನ್ ಡೈಲಾಗ್ ಇದೆ ಸರ್ ನಿಮ್ ಸ್ಟೈಲಲ್ಲಿ, ಬಗ್ಗಿಸ್ಕೊಂಡ ಐ ಕಲ್ಸಕ್ ಮುಂಚೆ ನಾವೇ ಕೆಡ್ಕೊಂಡ್ ಕಾಗುಂಟ ಕಲ್ಸ್ಬಿಡಂಗ್ ಕಳ್ಳ ಅಂತ. ಆ ಡೈಲಾಗ್ ನಿಮ್ ಮೊದಲನೇ ಟೀಸರ್ ಅಲ್ಲಿ ಇದೆ ಅಲ್ಲ ಆ ಸಿನಿಮಾಕ್ಕೆ? ಬದುಕು ಬಗ್ಗಿಸ್ಕೊಂಡ ಈ ಕಲ್ಸಕ್ ಮುಂಚೆ ನಾವೇ ಕೆಡ್ಕೊಂಡ್ ಕಾಗುಂಟ ಕಲ್ಸ್ಬಿಡ್ಬೇಕಣ್ಣ. ಅದೇ ಟೀಸರ್ಗೆ ಅದು. ಅದೇ ಟೀಸರ್ಗೆನಾ? ಕುರಿ ಕಾಯ್ಬೇಕಾದ್ರೆ ಆತರ ಸಿಚುವೇಶನ್ ಅಲ್ಲಿ ಇರ್ಬೇಕಾದ್ರೆ ನಿಮ್ ಸ್ಟೈಲ್ ಒಂದು ಡೈಲಾಗ್ ಹೇಳಿ ಸರ್ ಅದು. ಬದುಕು ಬಗ್ಗಿಸ್ಕೊಂಡು ಹೊಡಿತಾರೆ, ಬಗ್ಗಿಸ್ಕೊಂಡ ಈ ಕಲ್ಸಕ್ ಮುಂಚೆ ನಾವೇ ಕೆಡ್ಕೊಂಡ್ ಕಾಗುಂಟ ಕಲ್ಸ್ಬಿಡೋಣ ಅನ್ನೋ ದುಂಬು. ಆಕ್ಚುಲಿ ಆ ಟೀಸರ್ ನೋಡಿದಾಗ ನನ್ಗೊಂದು ಕ್ವಶನ್ ಬಂದಿತ್ತು. ಇನ್ನಕ್ ಗೊತ್ತಿಲ್ದಿರೋನು ಕೆಡುಕನ್ ಕಾಗುಂಟ ಏನ್ ಕಲಿಸ್ತಾನೆ ಅಲ್ವಾ? ಬಹುಶಃ ಆ ಹುಂಬುತನನೇ ನಿಮ್ಮನ್ನ 10 ವರ್ಷ ಕಾಪಾಡಿದೆ ಅಂತ ನಿಮ್ಗೆ ಅದು ಚೆನ್ನಾಗಿ ಸೂಟ್ ಆಗತ್ತೆ. ಚೂರು ಅಂದ್ರೆ ನನ್ಗೆ ಇಷ್ಟ ಆಯ್ತು ಅಂದ್ರೆ ಅದ್ರದ್ದು ಫೈನಲ್ ರಿಸಲ್ಟ್ ನೋಡಲ್ಲ ನಾನು. ಯಾವಾಗ್ಲೂ ಹೆಂಗ್ ಗೊತ್ತಾ ಸರ್, ನಾನು ಇವಾಗ ನಿಮ್ಗೆ ನಿಮ್ ಲೈಫ್ ಏನಾಗುತ್ತೆ ಅಂತ ಮೊದ್ಲೇ ಒಂದು 10 ವರ್ಷದ ಒಂದು 10 ವರ್ಷ ಬೇಡ, ಒಂದು 2 ತಿಂಗಳದ್ದು ಏನಾಗುತ್ತೆ ಅಂತ ನಿಮ್ಗೆ ಮೊದ್ಲೇ ಗೊತ್ತಾಗ್ಬಿಟ್ರೆ ನಿಮ್ಗೆ ನೀವು ಧೈರ್ಯನೇ ಮಾಡಲ್ಲ. ಹೌದು, ಧೈರ್ಯನೇ ಮಾಡಲ್ಲ. ಯಾರು ಬೇಡ ಸರ್, ನೀವು ಬೇಡ ಸರ್. ನಾನೇ ಗ್ರಾಮೀಣ ಶುರು ಮಾಡದ್ನಲ್ವಾ ಪ್ರೊಡ್ಯೂಸರ್ ಹುಡ್ಕಕ್ಕೆ, ಅಲ್ಲಿಂದ ಹಿಡಿದು
ಈ ಸಿನಿಮಾ ಹಿಂಗೆಲ್ಲ ನಿಲ್ಲುತ್ತೆ ಅಂತ ನಂಗೆ ಗೊತ್ತಿದ್ರೆ- ಅಬ್ಸ್ಟಾಕಲ್ಸ್ ಎಲ್ಲ ಬರುತ್ತೆ ನಿನ್ಗೆ ಅಂತ ಗೊತ್ತಿದ್ರೆ ನಾನು ನಿಜವಾಗ್ಲೂ ಮಾಡ್ತಿದ್ನ ಚೆನ್ನಾಗಿದೆ. ಇಲ್ಲ ಮಾಡ್ತಾ ಇರ್ಲಿಲ್ಲ. ಸೊ ಆದ್ರೆ ನುಗ್ಬೇಕು, ಹ್ಮ್. ಅದೇನೋ ಆಗುತ್ತೆ. ಆಗುತ್ತೆ ಅಂದ್ರೆ ಏನೋ ಆಗುತ್ತೆ ಸರ್, ಆಗಲ್ಲ ಅಂದ್ರೆ ಏನೂ ಆಗಲ್ಲ. ಹೌದು. ಸೊ ಆಮೇಲೆ ಸುಮ್ನೆ ಆಗಿಲ್ಲಲ್ಲ ಈ ಜರ್ನಿ ಇದೆಯಲ್ಲ, ಕತೆ ಹೇಳೋದು ಕಲಿಯೋದಿದೆ. ಕತೆ ಎಷ್ಟೋ ಸರಿ ಕತೆ ಹೇಳೋದು ಸೋತಿದ್ದೀನಿ ನಾನು, ಹ್ಮ್. ಸೋತಿದ್ದೀನಿ ನಾನು ಕತೆ ಹೇಳೋದಕ್ಕೆ. ಎಲ್ಲಾ ಟೈಮ್ ಕತೆ ಹೇಳೋ ಮೂಡಲ್ಲಿ ಇರಲ್ಲ. ಕತೆ ಕೆಲವೊಂದ್ ಟೈಮ್ ಚೆನ್ನಾಗಿ ಹೇಳ್ಬೋದು, ಕೆಲವೊಂದ್ ಟೈಮ್ ಅದೇ ಕತೆನ ಹೇಳಕ್ ಆಗದೆ ಇರ್ಬೋದು, ಅದಕ್ಕೆ ಕಷ್ಟ ಅದು. ಸೊ ಆತರ ಸೋತಿದ್ದಿದೆ, ತುಂಬಾ ಸಲ ಕತೆ ಹೇಳಿ ಖುಷಿ ಪಟ್ಟಿದ್ದಿದೆ. ಸೊ ಅದರಿಂದ ಕಲ್ತಿದ್ದೀನಿ ನಾನು. ಸೊ ಆಮೇಲೆ ಎಂತೆಂಥದ್ದು ಜನಗಳನ್ನೆಲ್ಲ ಭೇಟಿ ಮಾಡಿದ್ದೀನಿ, ಅನುಭವ, ಅದು ಕೂಡ ಅನುಭವ ಆಗಿದೆ. ಸೊ ಆ ಎಲ್ಲ ಅನುಭವಗಳು ಜೊತೆಯಾಗಿ ಮಾಗಿದೀವಲ್ಲ. ಸೊ ಅದೇ ಅವಕಾಶ ಬಿಫೋರ್ 5 ವರ್ಷ ಸಿಕ್ಕಿದ್ರೆ ಅವನ ಬೇರೆ ಆಗಿರುತ್ತೆ. ಹೌದು. ಇನ್ನೇನೋ ಮಾಗ್ತೀವಲ್ವಾ. ಈ ಗ್ಯಾಪ್ ಅಲ್ಲಿ ನನ್ನ ಫ್ರೆಂಡ್ ಹೇಳ್ತಾ ಇದ್ದ, ನಿಮ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ, ಹ್ಮ್. ಚಂದ್ರು ಜೋಜೋ ಜಾರ್ಜಿಗೆ ಒಂದು ಕಥೆ ಹೇಳಿದಾನೆ ಮರ. ಜೋಜೋ ಜಾರ್ಜ್ಗೆ ಕನ್ನಡ ಬರಲ್ಲ, ಚಂದ್ರುಗೆ ಮಲಯಾಳಂ ಬರಲ್ಲ, ಏನ್ ಕತೆ ಹೋಗ್ಸಿದ್ರು ಸರ್? ಆಕ್ಚುಲಿ ಇವನ್ ನಮ್ಮ ದುನಿಯಾ 2 ಡೈರೆಕ್ಟರ್ ಹರಿ ಇದ್ದಾನೆ. ಹರಿ ನಾನು ಇಬ್ರು ಅದೇ ಹೇಳಿದ್ನಲ್ಲ, ಅವ್ರು ಇಬ್ರು ಸೇರ್ಕೊಂಡು ಸ್ಕ್ರಿಪ್ಟ್ ಬರೆಯೋದು. ಸೊ ಆ ಟೈಮಲ್ಲಿ ನನ್ಗೆ ಗೊಂಬೆಗಳಲ್ಲೂ ಡೈರೆಕ್ಟರ್ ಅರುಣ್ ಅಂತ ಅವ್ರು ಪರಿಚಯ ಆಗ್ತಾರೆ. ನಮ್ಮೂರ ತಿಂಡಿ ನಮ್ಗೆಲ್ಲ ಅಡ್ಡ ಅವಾಗ ನಾಗರಭಾವಿನಲ್ಲಿ ಎಲ್ಲ ಇರೋ ಬರೋ ಬಡ್ಡಿ ಡೈರೆಕ್ಟರ್ಸ್ ಗಳೆಲ್ಲ ಬರೋ ಸೇರ್ಕೊಳ್ಳೋದು, ಕಾಫಿ ಟೀ ಧೂಮಪಾನ ಎಲ್ಲಾ ತರದ್ದೆಲ್ಲ ಡಿಸ್ಕಷನ್ಸ್ ಚೆನ್ನಾಗಿ ಆಗ್ತಿವಿ. ಸೊ ಅಲ್ಲಿ ನನ್ಗೆ ಅರುಣ್ ಪರಿಚಯ ಆಗ್ತಾರೆ. ಯಾವಾಗ 2ನೇ ಲಾಕ್ಡೌನ್ ಮುಗಿದು ಕೊನೆ ಓಪನ್ ಆದ್ಮೇಲೆ ಹೋಗಿ ನನ್ಗೇನು ಬದುಕಕ್ಕೆ ಇದೇ ಇಲ್ಲ. ಸೊ ನಾನು ಅವಕಾಶನೇ ಇಲ್ಲ, ನಾನು ತುಂಬಾ ಕಷ್ಟ. ಆ ಟೈಮಲ್ಲಿ ಈ ಮೀಟಿಂಗ್ ನನ್ನ ಸ್ಕ್ರಿಪ್ಟ್ ಏನೋ ಬರ್ಕೊಂಡೇನೋ ನಾನು ಹೋಗ್ಬೇಕಂತ ಪ್ಲಾನ್ ಇದ್ದಾಗ ದಿಢೀರ್ ಅಂತ ನಂಗೆ ಅರುಣ್ ಭೇಟಿ ಆಗ್ತಾರೆ. ಅರುಣ್ ಭೇಟಿ ಆಗ್ಬಿಟ್ಟು ಒಂದೇ ಒಂದು ವಾರ ಬ್ರದರ್ ಬರ್ಕೊಟ್ಬಿಡಿ, ಏನ್ ಹೇಳಿ ಸ್ಕ್ರಿಪ್ಟ್ ಅಂತ. ಸ್ಕ್ರಿಪ್ಟ್ ಇಲ್ಲ, ಒಂದು ಪಾತ್ರ ಹೇಳ್ತಾರೆ, ಸಾಕು ನಿಲ್ಸಿ, ಚೆನ್ನಾಗಿದೆ, ನಂಗೆ ಇಷ್ಟ. ನಾನು ಒಂದಷ್ಟೇನೋ ಮಾತಾಡ್ಕೊಂಡು ಇಸ್ಕೊಡ್ತೀನಿ, ನಾವು ಕೊಡ್ತೀವಿ. ಎಷ್ಟು ದಿವಸ ಕೊಡ್ತೀವಿ. ನಾನು ಅವಾಗ ಅವ್ರ ನಂಬಿಕೆ ಮೇಲೆ ಒಂದಷ್ಟು ತಿಂಗಳುಗಳು ಹೋಯ್ತು, ಒಂದು 6-7 ತಿಂಗಳು ಹೋಯ್ತು ಅದಕ್ಕೆ. ಬಟ್ ಆದ್ರೆ ಅಲ್ಲಿಂದ ಹೊರಟ್ವಿ. ನಾನು ಊರಿಗೆ ಹೋಗಿ ವಾಪಸ್ ಬರ್ತೀನಿ ಇಂಥ ತರೀಕೆ ನೀವು ಹೋಗಿರಿ ಅಂತ. ಅವಾಗ ಅವರು ಕತೆ ನಡೆಯೋದೆಲ್ಲ ಪೂರ್ತಿ ಕೊಳ್ಳೆಗಾಲದಲ್ಲಿ ಅಂತ. ಕೊಳ್ಳೆಗಾಲದಲ್ಲಿ ನನ್ಗೆ ಗೊತ್ತಿಲ್ಲ ಕೊಳ್ಳೆಗಾಲ, ನಾನು ನೋಡ್ಬೇಕು. ಕೊಳ್ಳೆಗಾಲ ನೋಡಿದ್ರೆ ನಾವು ಬರೆಯಕ್ಕಾಗಲ್ಲ. ಸೊ ಅವಾಗ ಅಲ್ಲಿ ಕರ್ಕೊಂಡು ಹೋಗಿ ನೀವು ಹೋಗಿರಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಊರಿಗೆ ಬಂದು ಡೈರೆಕ್ಟ್ ನಾನು ಕೊಳ್ಳೆಗಾಲಕ್ಕೂ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಒಂದ್ ಸಂಜೆ ಹಂಗೆ ತಲುಪಿ ನಾನು ಅವ್ರ ಜೊತೆ ಊಟ ಗಿಟ ಎಲ್ಲ ಮಾಡ್ಕೊಂಡು ಕುತ್ಕೊಂಡು ಅವ್ರು ಹೇಳಿದ್ರಲ್ಲ ಆ ಪಾತ್ರ ಇಟ್ಕೊಂಡು, ಸರಿ ಇವಾಗ ಹೇಳ್ತಾ ಹೋಗಿ ಒಂದೊಂದೇ. ಸೊ ಓಪನಿಂಗ್ ಸೀನ್ ಅಂತ ಡಿಸ್ಕಸ್ ಮಾಡ್ಕೊಂಡು ಸೊ ನಾ ಅವ್ರಿಗೆ ಹೇಳಿದ್ದೆ, ಈ ಸ್ಕ್ರಿಪ್ಟ್ ಇಲ್ಲಿ ಬರಿತಾ ಇದ್ವಿ, ಶುರು ಮಾಡಿದ್ವಿ. ಚಾಮುಂಡೇಶ್ವರ ಬೆಟ್ಟದಲ್ಲಿ ಅವ್ರ ಆಸೆ ಅಂತೆ ಸ್ಕ್ರಿಪ್ಟ್ ಪೂಜೆ ಮಾಡಿಸ್ಕೊಂಡು ಹೊರಡ್ತೀವಿ, ಪ್ರಾಮಿಸ್ ಅಂತ. ಇನ್ನೂ ಗೊತ್ತೇ ಇಲ್ಲ ಡೈಲಾಗ್, ಇಲ್ಲ ಬರೀ ಏನು ಗೊತ್ತಿಲ್ಲ. ಬಟ್ ನಂದೇನೋ ಒಂದು ಇದೇನೋ ಸಖತ್ ವರ್ಕ್ ಆಗುತ್ತೆ ಅಂತ. ಅಂದ್ರೆ ನಿಮ್ಗೇನೋ ಒಂದು ಕೆಲವೊಂದು ಕತೆಗಳು ಹಿಂಗೇನೋ ಅಂತ ಇರ್ತಾವೆ, ಸಿಕ್ಕಿದ್ರೆ ಅದು ಪೂರ್ತಿ ಬಿಡಿ ನಿಮ್ಮನ್ನ ಹೇಳ್ಕೊಂಡು ಹೋಗುತ್ತೆ, ಆ ತರದ್ದೇನೋ ಅನಿಸ್ತಾರೆ. ಸೊ ಡಿಸ್ಕಷನ್ ಮಾಡ್ತಾ ಒಂದು 7 ದಿವಸಕ್ಕೆ ವಿತ್ ಕೀ ಡೈಲಾಗ್ ಸ್ಕ್ರಿಪ್ಟ್ ರೆಡಿ ಸರ್. ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸ್ಕ್ರಿಪ್ಟ್. ಅದಾಗಿ ಹಿಂಗೆ ಅವರು ಯಾರು ಹೇಳ್ತಾ ಇರ್ತಾರೆ. ಸೊ ಯಾರೋ ಒಬ್ಬ ಅವ್ರ ಫ್ರೆಂಡ್ ಅನೂಪ್ ಥಾಮಸ್ ಅಂತ ಒಬ್ಬ ಫ್ರೆಂಡ್ ಸಿಗ್ತಾರೆ. ಅವ್ರ ಮೂಲಕ ಮಲಯಾಳಂ ಜೋಜೋ ಜಾರ್ದು ಮೀಟಿಂಗ್ ಸಿಗುತ್ತೆ. ಅವರು ಹಿಂಗೆ ಮಾಡ್ಕೊಂಡು ಜೋಜೋ ಮೀಟಿಂಗ್ ಸಿಕ್ಕಿ ಅವರು ಕೇರಳಕ್ಕೆ ಬರಕ್ಕೆ ಹೇಳ್ತಾರೆ. ಅವರು ಬರಕ್ಕೆ ಹೇಳಿ ಯಾವುದೋ ಒಂದು ಹೋಟೆಲಲ್ಲಿ ಕರೆದು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ್ರೆ ಅವರು ಹಿಂಗಿದಾರ, ಅವ್ರು ದೊಡ್ಡ ನಗು, ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ, ತುಂಬಾ ಚೆನ್ನಾಗಿ ಬಂತು. ಕೈ ಕೂಲುಕು ಕೂರಿಸಿ ಸೊ ಹೇಳಿದಾಗ ನನಗೂ ಇಂಗ್ಲೀಷು ಬರಲ್ಲ, ಮಲಯಾಳಂ ಬರಲ್ಲ, ತಮಿಳು ಅರ್ಧಂಬರ್ಧ, ಕನ್ನಡ ಸ್ಪಷ್ಟ. ಓಕೆ, 3 ಜನ ಸೇಮ್ ಟು ಸೇಮ್ ಕನ್ಫರ್ಮ್. ಹರಿ ಮ್ಯೂಟು, ಅವನ್ ಸೈಲೆನ್ಸ್ ಮಾತಾಡಲ್ಲ. ಪಕ್ಕದಲ್ಲಿ ನಮ್ಮ ಅರುಣ್ ಸ್ವಲ್ಪ, ನಾನು ಸ್ವಲ್ಪ ಹೇಳ್ತಾ ನಾನು ಸ್ವಲ್ಪ ಮಲಯಾಳಂ ಸಿನಿಮಾಗಳೆಲ್ಲ ನೋಡೋಕೆ ನನಗೆ ಮೋಹನ್ಲಾಲ್ ಮತ್ತೆ ಮಮ್ಮೂಟಿ ಅವರೆಲ್ಲ ಬಹಳ ಇಷ್ಟ. ಅವ್ರದ್ದೆಲ್ಲ ಸಿನಿಮಾಗಳು, ಭರತನ್ ಅವರು ಡೈರೆಕ್ಟರ್ ಮಲಯಾಳಂ. ಸೊ ಹಂಗಾಗಿ ಅವ್ರದ್ದೆಲ್ಲ ನಾನು ನೋಡಿದ್ರಿಂದ ಒಂದ್ ಸ್ವಲ್ಪ ಮಲಯಾಳಂದು ಅಲ್ಲೊಂದಷ್ಟು ಮನಸ್ಸಲ್ಲ ಅದ್ಕಟ್ಟು ಅದಷ್ಟು ಗೊತ್ತಿತ್ತಲ್ಲ. ಆ ಗೊತ್ತಿರೋ ಇದನ್ನ ಒಂದಷ್ಟು ತಮಿಳ್ ಮಿಕ್ಸ್ ಹೊಡ್ಕೊಂಡು, ಇಂಗ್ಲಿಷ್ ಮಿಕ್ಸ್ ಹೊಡ್ಕೊಂಡು, ಒಂದಷ್ಟು ಕನ್ನಡ ಹಿಡ್ಕೊಂಡು ಕಥೆ ಎಲ್ಲ ಹೇಳ್ತಿದ್ರು. ಅವ್ರಿಗೆ
ಆ ಎನರ್ಜಿ ಪಾಸ್ ಆಗ್ತೈತೆ ಅಂತ ಕರ್ಸಿ, ಇಷ್ಟ ಆಗ್ತೈತೆ ಅಂತ ಕರ್ಸಿ, ಅರ್ಥ ಆಗ್ತೈತೆ ಅಂತ ಕರ್ಸ್ತಾರೆ. ಸರ್ ಮನಸಲ ಸರ್ ಚಂದ್ರು ಮನಸಲ ಪರ್ಯಾಡ ಅಂತ ಅಂತ ಹೇಳಿ ಆ ಕತೆ ಒಪ್ಪಿದ್ರು ಅವ್ರು. ಅವ್ರಿಗೆ ಕನ್ವೆ ಆಗಿತ್ತು, ನಾವೇನ್ ಹೇಳ್ಬೇಕಂತ ಕತೆ ಕನ್ವೆ ಆಯ್ತು. ಇದೇ ಹೇಳ್ತಾ ಇನ್ ಡೀಟೇಲ್ಸ್ ಎಲ್ಲ ಓಕೆ ಅನ್ನೋ ತರ ಅವ್ರಿಗೆ ಓಕೆ ಆಗಿ ತುಂಬಾ ಇಷ್ಟಪಟ್ಟು ಅವ್ರು ಓಕೆ ಅಂದಿದ್ದು, ನಾನು ಕೊಡ್ತೀನಿ, ಮಾಡ್ತೀನಿ, ಕನ್ನಡದ ಸಿನಿಮಾ ಮಾಡ್ತೀನಿ, ಮಲಯಾಳಮಲ್ಲೂ ಮಾಡೋಣ. ಕನ್ನಡದಲ್ಲಿ ಮಾಡಕ್ ಒಪ್ಸಕ್ ಹೋಗಿದ್ದ, ಕನ್ನಡದಲ್ಲೂ ಮಾಡ್ತೀನಿ, ಮಲಯಾಳಮಲ್ಲೂ ಮಾಡಿ ಅಂತ. ಸೊ ಆತರ ಪ್ರೊಡ್ಯೂಸರ್ ಆ ಬಡ್ಜೆಟ್ಗೆ ಸಿಕ್ಕಿಲ್ಲ ನಮ್ಗೆ. ಅವ್ರ ರೆಮ್ಯುನರೇಷನ್ ಇಶ್ಯೂ ಆಗಿ ಅವ್ರಾಗಿಲ್ಲ. ಈಗ ಸಿನಿಮಾ ಇವರು ಮಾಡ್ತಿದ್ದಾರೆ, ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರು ಮಾಡ್ತಿದ್ದಾರೆ. ಒಂದು ಟೀಸರ್ ಕೂಡ ಬಿಟ್ಟಿದ್ರು, ಏನ್ ಹೆಸರು? ನೆಲ್ಸನ್ ಅಂತ. ನೆಲ್ಸನ್ ಅಂತ ಚೆನ್ನಾಗಿದೆ, ಬಹಳ ಒಳ್ಳೆ ಸ್ಕ್ರಿಪ್ಟ್ ಅದು. ಬ್ಯಾಕ್ ಟು ರಾಮಾಯಣ. ಹಾ, ಆಮೇಲೆ ಏನಾಯ್ತು? ಕೊರೋನಾ ಎಲ್ಲ ಮುಗೀತು. ಕೊರೋನಾ ಟೈಮಲ್ಲಿ ಟೀಸರ್ ಬಿಡ್ತಾರೆ. ಅದು ನಮ್ ಸಿನಿಮಾ ಕ್ಯಾರೆಕ್ಟರ್ ಅಲ್ವಾ, ರೈಲು ಸೌಟ್. ಹೌದು, ಸಕ್ಕದಾಗಿದೆ ರೈಲ್. ನನ್ಗೆ ಹೇಳ್ತೀನಿ. ಸೊ ಕೊರೋನಾ ಟೈಮಲ್ಲೆಲ್ಲ ನನ್ಗೆ ಸೆಕೆಂಡ್ ಕೊರೋನಾದಲ್ಲಿ ಟೀಸರ್ ಬಿಡ್ತಾರೆ. ಟೀಸರ್ ಬಿಟ್ಟ ಅವ್ನ ಡೈಲಾಗ್ ಹೇಳ, ನಮ್ಮ ಮನು ಎಡಿಟರ್ ಮನು, ಅವ್ನು ಹೇಳ್ತಾನೆ, ಅವನೇ ಸ್ಪಾಟ್ ಎಡಿಟರ್, ಅವನೇ ಆಗಿದ್ದ, ಅವನೇ ಎಡಿಟ್ ಮಾಡಿ ನೀಟಾಗಿ ಕಳ್ಸಿದ್ದ. ಅದನ್ನ ವಿನಯ್ ಸರ್ಗೆ ನಮ್ಮ ಹೆಂಡತಿ ಊರಲ್ಲಿದ್ದೆ, ಹೆಂಡತಿ ಊರಿಂದ ನನ್ನ ಇಲ್ಲಿಗೆ ಈ ಮನೆಗೆ ಬರೋದಕ್ಕೆ ನಾವು ಹೊರಡ್ತಾ ಇದ್ವಿ. ಮಧ್ಯಾಹ್ನ ಟೈಮಲ್ಲಿ ನಾನು ಮನು ಕಾಲ್ ಮಾಡ್ಬಿಟ್ಟು, ಅವತ್ತು ಹೇಳಿ ಒಂದ್ ವಾರ ಆಗಿದೆ. ಕೊರೋನಾ ಟೈಮಲ್ಲಿ ಟೈಮ್ ಏನಕ್ಕೆ ಲೆಕ್ಕ ಹಾಕಕ್ ಒಂದಿನ ಹೋಗ್ತಾನೆ ಇತ್ತಲ್ವಾ. ಸೊ ಅವನು ಒಂದ್ ದಿವಸ ಕಾಲ್ ಮಾಡಿ, ಸರ್ ಟೀಸರ್ ಕಳ್ಸಿ ನೋಡಿ ಸರ್. ತೆಗೆದು ಹಿಂಗ್ ಓಪನ್ ಮಾಡಿ ಹಿಂಗ್ ನೋಡಿ ಸರ್, ಶಾಕ್. ನಾನು ಅಂದ್ರೆ ನಾವು ತೆಗ್ದಿದ್ವಾ ಇದು, ನನ್ಗೆ ಆ ಕಿಕ್ ಅನಿಸ್ತು. ಇಯರ್ಫೋನ್ ಹಾಕೊಂಡು ಹೆಂಡತಿ ಕೊಟ್ಟೆ, ನೋಡು ಅವಳು ನೋಡಿ ಸಖತ್ ಖುಷಿ. ಇಮಿಡಿಯೇಟ್ ವಿನಯ್ ಸರ್ ಕಾಲ್ ಮಾಡಿದೆ, ಸರ್ ಹಿಂಗ್ ಬಂದ್ಬಿಟ್ಟಿದೆ ಚಂದ್ರ ಅವ್ರು, ಕಳ್ಸಿ. ಇಲ್ಲ ಸರ್, ಇದು ಇನ್ನೂ ಕೆಲಸ ಇದೆ ಸರ್, ಆದ್ಮೇಲೆ ಕಳ್ಸಿನಿ ಸರ್. ಇಲ್ಲ ಅದು ಹಿಂಗಿದ್ರು ಪರಲ್ಲ, ಕಳ್ಸಿ, ನಾನು ಯಾರಿಗೂ ತೋರ್ಸಲ್ಲ. ಸರಿ ಆಯ್ತು ಅಂತ ಅವ್ರಿಗೆ ಕಳ್ಸಿದ್ರೆ ಅವರು ಇಮಿಡಿಯೇಟ್ ಅಪ್ಪಾಜಿ, ಅಮ್ಮ, ಅಪ್ಪು ಸರ್ ಸಮೇತ ಎಲ್ಲರಿಗೂ ಖುಷಿಯಾಗಿದೆ ಆ ಟೀಸರ್. ಅದು ಇಷ್ಟ ಆದ ತಕ್ಷಣ ಅಪ್ಪು ಸರ್, ಐ ವಾಂಟ್ ಟು ಮೀಟ್ ಯುವರ್ ಡೈರೆಕ್ಟರ್ ಅಂತ. ಸರಿ ಆಯ್ತು, ನನಗೆ ಕಾಲ್ ಮಾಡೋದು. ನಾನು ಅವಾಗ ಹೋಗೋ ಪರಿಸ್ಥಿತಿ ಇರಲಿಲ್ಲ, ಅವಾಗೇನೇನೋ ಅವರೇ ಏನೋ ಒಂದು ಗಾಡಿನ ಏನೋ ಹಿಂಗೆ ಹೋಗಿ ತಲುಪಿದೆ. ಇಡೀ ಬೆಂಗಳೂರು ಖಾಲಿ. ಅಲ್ಲಿ ಹೋಗಿ ನಾಗರಬಾವಿ ಮನೆಗೆ ಹೋಗಿ ಎಲ್ಲ ಸ್ಕ್ರಿಪ್ಟು ಎಲ್ಲ ತಗೊಂಡು ನಾವು ಮಾಡಿವೆಲ್ಲ ತಯಾರಿ. ಒಂದೊಂದು ಇದಿದೆ ಸ್ಕ್ರಿಪ್ಟ್. ಹೋಗುವಾಗ ಗ್ರಾಮಾಯಣದ ಅಷ್ಟು ಪ್ರಿಪ್ರೇಷನ್, ಪೋಸ್ಟರ್ ಡಿಸೈನ್ಸ್, ಲಗೇಜ್ ಅಂಡ್ ಲಗೇಜ್, ಒಂದು ಆಟೋ ಅಷ್ಟು ಆಗೋಷ್ಟು ಲಗೇಜ್ ತಗೊಂಡು ಅಷ್ಟು ಪ್ರಿಪ್ರೇಷನ್ ಎಲ್ಲ ತಗೊಂಡು PR ಕ್ಯಾಪ್ರಿಸಿಗೆ ಹೋದೆ. ಯಾರು ಇಲ್ಲ ನನ್ನ ಜೊತೆಗೆ. ಹೌದು, ನನ್ನ ಫ್ರೆಂಡ್ ಒಬ್ಬ ಆನಂದ್ ಅಂತ, ಆನಂದ್ ಕಾರಲ್ಲಿ ಹೋಗಿದ್ವಿ. ಕರೆಕ್ಟ್, ಆನಂದ್ ಕಾರಲ್ಲಿ ಹೋಗಿದ್ವಿ. ಓದಿ ಅವನು ಕರೆಯಕ್ಕೆ ಹೆದರಿಕೆ, ಕೊರೋನಾ ಟೈಮ್ ಮೇಲ್ಗಡೆ ಕರೆದು ಎಲ್ಲ ಹೇಳಿದು ಎಲ್ಲ ಹೋಗಿ ಕುತ್ಕೊಂಡು ಕಾಯ್ತಿದ್ದು. ವಿನಯ್ ಸರ್ ಜೊತೆಲಿ ಬಂದಿದ್ದು ಹೋಗಿ ಹೊರಗಡೆ ಕುತ್ಕೊಂಡು ಕೂರ್ಸಿ PR ಕ್ಯಾಪ್ರಿಸಿ ವಿನಯ್ ಸರ್ ಹೊರಗಡೆ ಹೋದ್ರು. ವಿನಯ್ ಸರ್ ಹೋಗಿ ಸ್ವಲ್ಪ ಒಂದು 5 ನಿಮಿಷಕ್ಕೆ ಕರಿತಾ ಇರು ಬನ್ನಿ ಅಂತ. ಅದು ಹಂಗಿತ್ತು ಅಂದ್ರೆ ಅಪ್ಪು ಸರ್ ಆಫೀಸಿಗೆ ಎಂಟ್ರಿ ಆದ್ರೆ ಅಲ್ಲಿರೋ ಸೆಕ್ಯೂರಿಟಿ, ಟೀಸರ್ ಸೂಪರ್ ಸರ್, ಸಖತ್ತಾಗಿದೆ ಸರ್. ಇನ್ನೊಬ್ಬ ಯಾರೋ ಹುಡುಗ ಸಿಗ್ತಾನೆ, ಸರ್ ಟೀಸರ್ ನೋಡಿದ್ರೆ ಸರ್ ಸೂಪರ್ ಸರ್. ಇನ್ನೊಬ್ಬ ಹಿಂಗೆ ಸಿಗ್ತಾರಲ್ಲ 2-3 ಜನ ಸಿಗ್ತಾರೆ, ಸ್ಟೆಪ್ ಹತ್ತುವಾಗ್ಲೇನೆ ಸೂಪರ್ ಅಂತ. ವಿನಯ್ ಸರ್ ಜೊತೆಲೆ ಇತ್ತು. ಅವ್ರು ಆ ಕಡೆ ಅಪ್ಪು ಸರ್ ರೂಮ್ ಕಡೆ ಹೋದ್ರು, ನಾನು ಅಲ್ಲಿ ವೆಯ್ಟ್ ಮಾಡಕ್ಕೆ ಹೇಳಿದೆ. ಕುತ್ಕೊಂಡೆ ಸ್ವಲ್ಪ ಹೊತ್ತಿಗೆ ಕರೆದು ಡೋರ್ ಹಿಂಗೆ ಓಪನ್ ಆದ ತಕ್ಷಣ ಫುಲ್ ಅವ್ರು ಕೂತ್ಕೊಂಡಿದ್ದ ಜಾಗದಿಂದ, ಅಶ್ವಿನಿ ಮ್ಯಾಮ್ ಅಪ್ಪು ಸರ್ ಕೂತ್ಕೊಂಡಿದ್ದ ಜಾಗದಿಂದ ಓಪನ್ ಕಮಾನ್ ಮ್ಯಾನ್, ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ಫ್ರಮ್ ಯುವರ್ ಸೈಡ್. ಇನ್ನೂ ಹಂಗೆ ಕಾಣಿಸ್ತಾ ಇದ್ದಾನೆ, ತುಂಬಾ ಚೆನ್ನಾಗಿದೆ, ಸೂಪರ್ ಸಕ್ಕತ್ತಾಗಿದೆ. ತಪ್ಕೊಂಡು ಕೊರೋನಾ ಟೈಮ್ ಸಖತ್ ಖುಷಿಯಾಗಿ ನನ್ನ ಬಗ್ಗೆ ಇಲ್ಲಕ್ಕೆ, ಯಾರು ನೀವು, ಯಾವ ನಿಮ್ದು, ಹೆಂಗೆ ಏನು ಎತ್ತಲ್ಲ ಅಂತ. ಆಮೇಲೆ ನಾನು ಮಾಡಿರೋ ಪ್ರಿಪ್ರೇಷನ್, ಪೋಸ್ಟರ್ ಡಿಸೈನ್, ಸ್ಟೋರಿ ಬೋರ್ಡ್ ಸಮೇತ ಮಾಡಿದ್ದೆ. ಎಲ್ಲ ತೋರಿಸ್ತಾ ಹೋಗೋದು.
ತುಂಬಾ ತುಂಬಾ ಖುಷಿ ಆಗ್ಬಿಟ್ರು. ನನ್ನ ಹತ್ರ ಕ್ಯಾರೆಕ್ಟರ್ ಇಲ್ಲ ಸ್ಕ್ರಿಪ್ಟ್ ಇದು ಅಂದಾಗ ಅದೆಲ್ಲ ಆ ಎಕ್ಸೈಟ್ಮೆಂಟ್ ಎಲ್ಲ ತೋರಿಸಿದ್ರು ಇದೆಲ್ಲ ಸ್ಟೇಜ್ ಏನೋ ಈ ಸಿನಿಮಾ ಯಾಕೆ ನಿಂತಿದೆ ಸರ್ ಈ ತರ ಇಷ್ಟನಾ ವಾಟ್ ಯು ವಾಂಟ್ ಐ ವಾಂಟ್ ಪೀಸ್ ಆಫ್ ಮೈಂಡ್ ಐ ವಿಲ್ ಟೇಕ್ ಕೇರ್ ಆಫ್ ಅಂತ ಹೇಳಿ ಅವರು ಪಾಪ ಕೇಳಿದ್ರು. ಬಟ್ ಆ ಪ್ರೊಡ್ಯೂಸರ್ ಸರ್ ಮೂರ್ತಿ ಸರ್ ಕೊಡೋಕೆ ರೆಡಿ ಇರಲಿಲ್ಲ. ಅವ್ರಿಗೆ ಗ್ರಾಮೀಣ ಆಸೆ ಇತ್ತು, ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟಿದ್ರು. ಸರಿ ಅವರು ಮೂರ್ತಿ ಸರ್ ಕೊಡಲ್ಲಂತೆ, ನೀವು ಬೇರೆ ಸ್ಕ್ರಿಪ್ಟ್ ಹೇಳಿ PRK ಸಿನಿಮಾ ಮಾಡಿದ್ವಿ, ಅದ್ ಬೇಕಾದ್ರೆ ಅವ್ರು ಯಾವಾಗ ಮಾಡ್ತಾರೋ ಅವಾಗ ಮಾಡ್ಲಿ, ಗ್ರಾಮೀಣ ಹೋಗ್ಲಿ, ನೀನೇನು ಸ್ಕ್ರಿಪ್ಟ್ ಹೇಳಿ. ಓಕೆ ಸೂಪರ್ ಅಂತ ಒಂದು ವಾರ ಆದ್ಮೇಲೆ ಬಂದೇ ಹೇಳಿ. ಒಂದು ವಾರ ಆದ್ಮೇಲೆ ನಾನು ಹೋಗಿ ಒಂದು 3 ಕತೆ ಮಾಡಿದ್ದೆ. 3 ಕತೆನಲ್ಲಿ ಒಂದು ಕತೆ ಥ್ರೆಡ್ ಹೇಳಿದೆ. ಥ್ರೆಡ್ ಹೇಳಿದ ತಕ್ಷಣ ಅವ್ರಿಗೆ ಇಷ್ಟಪಟ್ರು. ಸರ್ ಇನ್ನೂ 2 ಇದೆ ಕತೆ, ಅದನ್ನು ಕೇಳಿ ಯಾವ್ದು ಬೇಕಾದ್ರೆ ನೀವು ಚೂಸ್ ಮಾಡಿಲ್ಲ. ನೋನು ಇದು ಚೆನ್ನಾಗಿದೆ, ಸಾಕು ಇದು ಚೆನ್ನಾಗಿದೆ, ದಿಸ್ ಇಸ್ ಸೂಪರ್ ಇದೆನಪ್ಪ ಅಂತ ಖುಷಿ ಪಟ್ರು. ಏನು ಮಾತುಕತೆ ಎಲ್ಲ ಆಡಿ ಎಲ್ಲ ಆಗಿ ಸರಿ ಒಂದು 5 ನಿಮಿಷ ಆಗಿತ್ತು ಕೂರಿಸಿ ಆಯ್ತು ಸರ್ ಕೂತಿರ್ತೀನಿ ಅಂತ ಕೂತಿದ್ದೆ. ಅದಾದ್ಮೇಲೆ ಮತ್ತೆ ಅವ್ರ ಕರ್ದಿಂಗ್ ಡೋರ್ ಓಪನ್ ಮಾಡಿದ್ರೆ ಅಶ್ವಿನಿ ಮಾಮು, ಅಪ್ಪು ಸರ್ ಮಧ್ಯದಲ್ಲಿ, ಆಮೇಲೆ ವಿನಯ್ ಸರ್ ನಿಂತ್ಕೊಂಡಿದ್ರು. ಸರ್ ಹಿಂಗ್ ನಡು ಬಗ್ಸಿ ಅವ್ರ ಕೈಯಲ್ಲಿ ಒಂದು ಅಡ್ವಾನ್ಸ್ ಸಖತ್ ಖುಷಿಯಾಗಿ ಬನ್ನಿ. ಆ ದುಡ್ಡಲ್ಲಿ ಕೊರೋನಾ ಸೆಕೆಂಡ್ ಕೊರೋನಾ ಟೈಮಲ್ಲಿ ನಾನು ಮನೆಗೆ ಬೆಂಗಳೂರಿಗೆ ಬಂದು ಮನೆಗೆ ಬಂದು ಈ ದುಡ್ಡು ವೇಸ್ಟ್ ಆಗ್ಬಾರ್ದು, ಸುಮ್ಮನೆ ಖರ್ಚಾಗಬಾರ್ದು, ಏನೋ ನೆನಪಲ್ಲಿ ಉಳಿಬೇಕು, ಇಲ್ಲ ಖರ್ಚು ಮಾಡಬಾರ್ದು ಅಂದಾಗ ಏನ್ ಮಾಡ್ಬೇಕು ಕೊರೋನಾದಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಕುರಿ ಶೆಡ್ ಕಟ್ಬೇಕು ಅಂತ ಐಡಿಯಾ. ಕುರಿ ಶೆಡ್ ಕಟ್ಸಕ್ಕೆ ಶುರು ಆ ದುಡ್ಡು ಕುರಿ ಶೆಡ್. ಆಮೇಲೆ ಅಲ್ಲಿಂದ ಮುಂದಕ್ಕೆ ಏನಾಗುತ್ತೆ ಸರ್? ಆಮೇಲೆ ಯಾಕಂದ್ರೆ ಇಷ್ಟು ವರ್ಷ ನಿಂತಿದೆ ಸಿನಿಮಾ, ಆಮೇಲೆ ನಿಮ್ಮ ಪ್ರೊಡ್ಯೂಸರ್ ಪಾಪ ಈ ಅಂತರದಲ್ಲಿ ಇದಾದಾಗ ಸ್ವಲ್ಪ ಅಲ್ಲೇ ಸೆಕೆಂಡ್ ಕೊರೋನಾದಲ್ಲಿ ಪಾಪ ನಮ್ಮ ಪ್ರೊಡ್ಯೂಸರ್ ಸರ್ ತೀರೋಗ್ಬಿಡ್ತಾರೆ. ಅವಾಗ ಪ್ರೊಡ್ಯೂಸರ್ ತೀರೋಗ್ಬಿಡ್ತಾರೆ. ಇನ್ನೂ ಕೊರೋನಾ ಆ ಥರದ್ದೆಲ್ಲ ಇರುತ್ತೆ. ಅದಾದ್ಮೇಲೆ ಓಪನ್ ಆದ್ಮೇಲೆ ಅವಾಗ ತಾನೇ ತೀರೋಗಿದ್ದಾರೆ ಪಾಪ ಪ್ರೊಡ್ಯೂಸರು. ಆ ಟೈಮಲ್ಲಿ ಹೋಗ್ಬಿಟ್ಟು ನಾನು ಹೆಂಗ್ ಕೇಳಲಿ ಸರ್ ಅವ್ರನ್ನ, ಸಿನಿಮಾ ಕೊಡಿ ಹೆಂಗ್ ಕೇಳಿ? ನಾನು ವಿನು ಸರ್ ಇಬ್ರು ಒಂಥರ ಸಂದಿಗ್ಧ ಸೈಲೆನ್ಸ್ ಸಿಗೋದು, ಸಾವಾಗಿದೆ ಆ ಮನೆ, ಹೆಂಗೆ ನಾವು ವಿಚಾರಿಸ್ತೇವೆ. ಆಮೇಲೆ ನಾವು ಹೋಗಿ ಸಿನಿಮಾ ಕೇಳೋದು ಕೂಡ ಹೆಂಗೆ ಇದು ಸುಮ್ಮನೆ ಹಂಗೆ ಟೈಮ್ ಹೋಗ್ತಾ ಇತ್ತು. ಸೊ ಅದ ಟೈಮಲ್ಲಿ ನನ್ನ ಪಾಡಿಗೆ ನನ್ನ ಅಪ್ಪು ಸರ್ ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದೆ. ರೆಡಿ ಮಾಡಿ ಅಪ್ಪು ಸರ್ಗೆ ಏನ್ ಕತೆ ಹೇಳ್ಬೇಕು ಅಂತ ಅವ್ರದ್ದು ಜೇಮ್ಸ್ ಏನೋ ಇನ್ನೊಂದು 10 ದಿವಸ ಹೇಳಿದ್ರು. 3 ಸ್ಕ್ರಿಪ್ಟ್ ರೀಡಿಂಗ್ ತಗೋಬೇಕು, ಅದ್ರಲ್ಲಿ ನಿಂದು ಒಂದು ಸಿಗೋಣ ಅಂತ ಹೇಳಿದ್ರು. ಅಷ್ಟರೊಳಗೆ ನಾವು ಅಪ್ಪು ಸರ್ ನಾನು ಇವಾಗ್ಲೂ ನಂಬಲ್ಲ, ತುಂಬಾ ಇಷ್ಟ ನಂಬಲ್ಲ ಆ ಎನರ್ಜಿ. ಅವತ್ತು ನಮ್ಮ ಮನ್ಸೊಳಗಿಂದ ಹೋಗಲ್ಲ ಆ ಎನರ್ಜಿ. ಸೂಪರ್. ನನಗೆ ಅವ್ರದ್ದು ಒಂದಷ್ಟು ಭೇಟಿ ಸಿಕ್ಕಿದೆ ಅನ್ನೋದೇ ಖುಷಿ ವಿಚಾರ. ಅವ್ರು ಯಾವಾಗ್ಲೂ ಸಿಕ್ಕಿದ್ರು ನಮ್ಮ ಪ್ರತಿಭೆನ, ಅವ್ರು ನಮ್ಮಲ್ಲಿರೋ ಪ್ಲಸ್ಗಳನ್ನ ಜಾಸ್ತಿ ಹೇಳೋದು. ಯೂಶಲಿ ಎಲ್ಲ ಒಂದಷ್ಟು ಇರೋ ಮೈನಸ್ಗಳನ್ನ ಹೇಳಕ್ ಶುರು ಹಚ್ಚೋದು. ಯಾವಾಗ್ಲೂ ಎಲ್ಲಾದ್ರಲ್ಲೂ ಒಂದೇನೋ ಒಂದು ಮೈನಸ್ ಇರುತ್ತೆ, ಪ್ರತಿಯೊಂದ್ರಲ್ಲೂ ಕೂಡ. ಆದ್ರೆ ಅವ್ರು ಪ್ಲಸ್ ಹುಡ್ಕರು. ಸೊ ಆ ಪ್ಲಸ್ನ ಹೇಳ್ತೀವಿ. ಅಪ್ಪು ಸರ್ ನಾನು ಇದ್ದಿದ್ರೆ ಮೋಸ್ಟ್ಲಿ ಅಪ್ಪು ಸರ್ ಅಲ್ಲ ಇದ್ದಾರೆ ಅವ್ರ ಮನ್ಸಲ್ಲಿ, ಬಟ್ ದೈಹಿಕವಾಗಿ ನಮ್ಮ ಹತ್ರ ಇದ್ದಿದ್ರೆ ನಾನು ಮಿನಿಮಮ್ 3 ಸಿನಿಮಾ ನೋಡಿರ್ತಿದ್ದೆ, ಬಿಡ್ತಾ ಇರಲಿಲ್ಲ. ಅಂದ್ರೆ ಅಷ್ಟು ಇಷ್ಟ ಆಗಿದ್ದು ಸ್ಕ್ರಿಪ್ಟ್ಗಳು ಸರ್. ಅಲ್ಲಿಗೆ ಇನ್ನೂ 1 ವರ್ಷ ಹೋಯ್ತು. ಪ್ರೊಡ್ಯೂಸರ್ ಸರ್ 1 ವರ್ಷ ಆಯ್ತು. ಸರ್ ಆದ್ಮೇಲೆ ಇನ್ನ ನಮ್ಗೆ ಏನ್ ಮಾಡೋಕಂತ ಗೊತ್ತಾಗ್ತಿಲ್ಲ. ವಿನು ಸರ್ ಹೆಂಗ್ ಹೋಗಿ ಕೇಳಿ ಮೊನ್ನೆ ಹಾಕ್ ಮಾಡಿ ಅಂತ ಹೇಳಕ್ ಆಗಲ್ಲ. 11 ವರ್ಷ ಹೋಯ್ತು. ಅಂದ್ರೆ ಇದು ಆಗ್ತಾ ಹೋಯ್ತು. ಅದು ಏನಕ್ಕೆ ಅಂತ ಯಾರು ಪಾಪ ಪ್ರೊಡ್ಯೂಸರ್ ಸರ್ ಏನು ಮೂರ್ತಿ ಸರ್ಗೆ ಏನ್ ನಿಲ್ಸ್ಬೇಕು ಈ ಸಿನಿಮಾ ಅಂತ ಮಾಡೋದು ಇಲ್ಲ ಪಾಪ. ಅವ್ರು ಅನ್ಕೊಂಡಿದ್ದ ಅಮೌಂಟ್, ಅವ್ರಿಗೆ ಬರ್ಬೇಕಾದ ಅಮೌಂಟ್ ಬರ್ಲಿಲ್ಲ, ಏನೇನೋ ಪ್ರಾಬ್ಲಮ್ಗಳಾಗಿ ಪಾಪ ಲೇಟ್ ಆಗ್ತಾ ಹೋಯ್ತು ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸರ್ ಇನ್ಸಿಡೆಂಟ್ ಆದ್ಮೇಲೆ ಸೈಲೆನ್ಸ್ ಹೋಗ್ಬಿಟ್ಟು ನಿಜವಾಗ್ಲು ಪೂರ್ತಿ ಸೈಲೆಂಟ್. ನಾವು ಒಂದಷ್ಟು ಸೈಲೆನ್ಸ್ ಸದ್ಯಕ್ಕೆ ಇಷ್ಟು ಸಾಕು.
ನಮ್ಗೆ ಮುಂದಕ್ಕೆ ಮಾತಾಡಕ್ ಏನೂ ಗೊತ್ತಾಗ್ತಾ ಇಲ್ಲ. ನಮಸ್ಕಾರ.